ಹಲೋ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ವೆಲ್ಕಮ್ ಟು ಪರಿಮಳಾಸ್ ಕುಕ್ಕಿಂಗ್ ಫ್ಯಾಂಟಸಿ. ಇವತ್ತಿನ ರೆಸಿಪಿ ಪುದೀನಾ ಗೀ ರೋಸ್ಟ್ ಚಿಕನ್ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಈಗ ಒಂದು ಮುಷ್ಟಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅದಕ್ಕೆ ಟೇಸ್ಟಿಗೆ ಮೆಂತ್ಯ ಸೊಪ್ಪು ಫ್ರೆಂಡ್ಸ್. ನೋಡಿ, ಇವಾಗ ಒಂದು ಬಾಣಲಿ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಪುದೀನ ಹಾಕಿ ಫ್ರೈ ಮಾಡೋಣ ಫ್ರೆಂಡ್ಸ್. ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಬಿಡೋಣ. ನೆಕ್ಸ್ಟ್ ಅದ್ರ ಜೊತೆನೇ ಪುದೀನ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಬಿಡೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇಲ್ಲ ನೋಡಿ ಫ್ರೆಂಡ್ಸ್, ತಣ್ಣಗಾಯಿತು. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ. ಅದ್ರ ಜೊತೆ ಇವಾಗ ಹಾಕೋದು ಬೆಳ್ಳುಳ್ಳಿ, ಒಂದು ದಪ್ಪ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಹೊಂದಿಟ್ಟಿರೋದು. ನೆಕ್ಸ್ಟು ಒಂದು ಸ್ವಲ್ಪ ಶುಂಠಿ ಹಾಕೋಣ ಫ್ರೆಂಡ್ಸ್. ಈಗ ಮಿಕ್ಸಿಗೆ ಹಾಕ್ಕೊಂಬಂದ್ಬಿಡೋಣ. ನೋಡಿ, ರೆಡಿ ಆಯಿತು. ಇದನ್ನು ಒಂದು ಸಣ್ಣ ಪ್ಲೇಟಿಗೆ ಬದಲಾಯಿಸಿ ಇಟ್ಕೊಂಬಿಡೋಣ ಫ್ರೆಂಡ್ಸ್. ರೆಡಿ ಮಾಡಿ ಇಟ್ಕೊಂಡ್ರೆ ತಕ್ಷಣ ಹಾಕೋಕ್ಕೆ ಸರೋಗುತ್ತೆ. ನೋಡಿ ಫ್ರೆಂಡ್ಸ್, ಕುಕ್ಕರ್ ಇಟ್ಟಿದ್ದೀನಿ ಸಣ್ಣದು. ಸ್ಟವ್ ಹಚ್ಚೋಣ. ಈಗ ಅದು ಬರೀ ಗೀಯಲ್ಲೇ ಮಾಡೋದಲ್ಲ ಫ್ರೆಂಡ್ಸ್, ಗೀ ಹಾಕೋಣ. ಒಂದು 3 ಸ್ಪೂನಷ್ಟು ಗೀ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಇರ್ತದೆ. ಆಯಿಲ್ ಮಿಕ್ಸ್ ಮಾಡಲ್ಲ ಇದಕ್ಕೆ, ಬರೀ ಗೀಯಲ್ಲೇ ಮಾಡೋದು. ನೋಡಿ ಫ್ರೆಂಡ್ಸ್, 3 ಸ್ಪೂನ್ ಹಾಕಿದ್ದೀನಿ. ಇದು ಸ್ವಲ್ಪ ಕಾದ್ಮೇಲೆ ಆನಿಯನ್ ಹಾಕೋಣ ಫ್ರೆಂಡ್ಸ್. ಸಣ್ಣಗೆ ಹಚ್ಚಿರೋ ಆನಿಯನ್ನು ಒಂದು ಅರ್ಧ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಸಣ್ಣ ಈರುಳ್ಳಿ ಬರ್ತದಲ್ಲ, ಅದೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್, ಆವಾಗಲೇ ಚೆನ್ನಾಗಿರೋದು ಗೀ ರೋಸ್ಟಿಗೆ. ನೋಡಿ, ಸಣ್ಣ ಈರುಳ್ಳಿ ಅದು. ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ, ಅಷ್ಟು ಫ್ರೈ ಮಾಡೋಣ. ಸ್ವಲ್ಪ ಬೇಗ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋಣ ಫ್ರೆಂಡ್ಸ್. ಸ್ವಲ್ಪ ಫ್ರೈ ಮಾಡೋಣ. ಈಗ ಚಿಕನ್ ಆ್ಯಡ್ ಮಾಡೋಣ. 1/2 kg ಅಷ್ಟು ಚಿಕನು ಚೆನ್ನಾಗಿ ತೊಳೆದು ಇಟ್ಟಿರೋದು. ಸ್ವಲ್ಪ ಅರಿಶಿಣಕ್ಕೆ ತೊಳ್ಕೊಬೇಕು ಫ್ರೆಂಡ್ಸ್, ಅವಾಗ ಚೆನ್ನಾಗಿರ್ತದೆ ಚಿಕನು. ಸ್ವಲ್ಪ ಮಿಕ್ಸ್ ಮಾಡಿ ಬಿಡೋಣ. ಈಗ ನಾವು ರುಬ್ಬಿ ಇಟ್ಟಿದ್ದೀವಲ್ಲ ಪುದೀನಾನು ಮತ್ತು ಇದನ್ನು, ಫಸ್ಟು ಖಾರದ ಪುಡಿ ಮಿಕ್ಸ್ ಮಾಡೋಣ. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಇವಾಗ ನಾವು ರುಬ್ಬಿಟ್ಟಿರೋದನ್ನ ಹಾಕ್ಕೋಬೇಕು ಫ್ರೆಂಡ್ಸ್. ಪುದೀನ, ಮೆಂತ್ಯ ಮತ್ತು ಬೆಳ್ಳುಳ್ಳಿ, ಶುಂಠಿ ಫ್ರೆಂಡ್ಸ್, ಇದು ಮಿಕ್ಸ್ ಮಾಡಿರೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಜೊತೆ ಇವಾಗ ಜೀರಾ ಪೌಡ್ರೂ ಮತ್ತು ಮೆಣಸು ಪೌಡ್ರೂ ನಾವು ಹಾಕೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಇದಾಗಿದೆ. ಇವಾಗ ಲೆಮನ್ ಸ್ವಲ್ಪ ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದು ಫ್ರೈ ಆಗಬೇಕು ಫ್ರೆಂಡ್ಸ್. ಫ್ರೈ ಆದರೆ ಚೆನ್ನಾಗಿರ್ತದೆ. ನೋಡಿ, ಸ್ವಲ್ಪ ನೀರು ಬಿಟ್ಟಿದೆ. ಇವಾಗ ಇದನ್ನು ಒಂದು 2 ವಿಸಿಲಷ್ಟು ಬಿಡೋಣ. ನೋಡಿ ಫ್ರೆಂಡ್ಸ್, ಆಗಿದೆ ಅಂತ ನೋಡೋಣ ಈಗ. ವಾವ್, ಸೂಪರ್ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ. ಬರೀ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಗೀ ರೋಸ್ಟ್, ಪುದೀನ ಗೀ ರೋಸ್ಟ್ ಚಿಕನ್ ಇದು ಫ್ರೆಂಡ್ಸ್. ಚೆನ್ನಾಗಿ ಟೇಸ್ಟ್ ಇರ್ತದೆ. ಚಪಾತಿಗೆ, ದೋಸೆಗೆ, ಪೂರಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ ನೀವು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಟೇಸ್ಟಿ ಕೂಡ. ಇದ್ರ ಜೊತೆ ನಾವು ಸಣ್ಣ ಈರುಳ್ಳಿನೂ ಆ್ಯಡ್ ಮಾಡಿದ್ದೀವಲ್ಲ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ನಾನು. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಾಮೆಂಟ್ಸ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.